ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಎನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ವಿಡಿಯೋ ಗುಡ್ಡಾಪುರ ದಾನಮ್ಮ ದೇವಿ. ಈ ದೇವಾಲಯವು ಗುಡ್ಡಾಪುರ ಗ್ರಾಮದಲ್ಲಿ ಇದೆ. ದಾನಮ್ಮ ದೇವಿಯನ್ನು ಭಕ್ತರು ತಮ್ಮ ಇಷ್ಟ ದೇವಿಯಾಗಿ ಆರಾಧಿಸುತ್ತಾರೆ. ಸಾವಿರಾರು ಭಕ್ತರು ಪ್ರತಿದಿನ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಪ್ರಾರ್ಥಿಸುತ್ತಾರೆ. ದಾನಮ್ಮ ದೇವಿ ಭಕ್ತರ ಕಷ್ಟಗಳನ್ನು ನಿವಾರಿಸುವ ತಾಯಿ ಎಂದು ಜನರು ನಂಬುತ್ತಾರೆ. ದಾನಮ್ಮ ದೇವಿಯ ಇತಿಹಾಸವು ಬಹಳ ಪುರಾತನವಾಗಿದೆ. ಜನಪ್ರಚಲಿತ ಕಥೆಗಳ ಪ್ರಕಾರ ದಾನಮ್ಮ ದೇವಿ ಶಕ್ತಿ ಸ್ವರೂಪಿಯಾದ ತಾಯಿ ದೇವಿ. ಅವಳು ತನ್ನ ಭಕ್ತರನ್ನು ಯಾವಾಗಲೂ ರಕ್ಷಿಸುತ್ತಾಳೆ ಎಂದು ನಂಬಿಕೆ ಇದೆ. ಹಲವಾರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಜನರಿಗೆ ಕಷ್ಟಗಳು ಬಂದಾಗ ದೇವಿ ತನ್ನ ದಿವ್ಯ ಶಕ್ತಿಯಿಂದ ಅವರನ್ನು ರಕ್ಷಿಸಿದಳು ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದಲೇ ಈ ದೇವಾಲಯವು ಭಕ್ತರ ವಿಶ್ವಾಸದ ಕೇಂದ್ರವಾಗಿಯೂ ಪ್ರಸಿದ್ಧಿಯನ್ನ ಪಡೆದಿದೆ. ದೇವಾಲಯದ ಪ್ರಮುಖ ವಿಶೇಷತೆ ಎಂದರೆ ಇಲ್ಲಿ ನಡೆಯುವ ಜಾತ್ರೆ ಮತ್ತು ಪೂಜೆಗಳು. ಪ್ರತಿ ವರ್ಷ ದೇವಿಯ ಜಾತ್ರೆಯನ್ನ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳ ಜೊತೆಗೆ ಮಹಾರಾಷ್ಟ್ರದಿಂದಲೂ ಸಾವಿರಾರು ಭಕ್ತರು ಇಲ್ಲಿ ಬರುತ್ತಾರೆ. ಜಾತ್ರೆಯ ಸಮಯದಲ್ಲಿ ದೇವಿಗೆ ವಿಶೇಷ ಅಲಂಕಾರ, ಪೂಜೆ, ಭಜನೆ ಮತ್ತು ಹರಿಕಥೆಗಳನ್ನು ನಡೆಸಲಾಗುತ್ತದೆ. ಆ ಸಮಯದಲ್ಲಿ ದೇವಾಲಯದ ಸುತ್ತಮುತ್ತ ಭಕ್ತರ ಭಕ್ತಿ ಮತ್ತು ಉತ್ಸಾಹ ತುಂಬಿ ತುಳುಕುತ್ತದೆ. ಗುಡ್ಡಾಪುರ ದಾನಮ್ಮ ದೇವಿಯ ದೇವಾಲಯವು ಭಕ್ತರಿಗೆ ಶಾಂತಿ ಮತ್ತು ಭರವಸೆ ನೀಡುವ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಬರುವ ಜನರು ತಮ್ಮ ಮನದ ಕೋರಿಕೆಗಳನ್ನು ದೇವಿಯ ಮುಂದೆ ಹೇಳಿಕೊಂಡು ಆಶೀರ್ವಾದ ಪಡೆಯುತ್ತಾರೆ. ಹಲವರು ತಮ್ಮ ಕಷ್ಟಗಳನ್ನು ನಿವಾರಣೆಯಾದ ನಂತರ ದೇವಿಗೆ ಹರಕೆಯನ್ನ ಸಲ್ಲಿಸುತ್ತಾರೆ. ದಾನಮ್ಮ ದೇವಿಯು ಮತ್ತೊಂದು ವಿಶೇಷತೆ ಎಂದರೆ ಭಕ್ತರಲ್ಲಿ ಇರುವ ಅಪಾರ ಭಕ್ತಿ. ದೇವಿಯ ಮೇಲೆ ಭಕ್ತರಿಗೆ ಇರುವ ನಂಬಿಕೆ ತುಂಬಾ ಗಾಢವಾಗಿದೆ. ದೂರದ ಊರುಗಳಿಂದಲೂ ಜನರು ನಡೆದು ಬಂದು ದೇವಿಯನ್ನ ದರ್ಶನ ಮಾಡ್ತಾರೆ. ಕೆಲವರು ಉಪವಾಸವಿದ್ದು ದೇವಿಯ ಆರಾಧನೆ ಮಾಡ್ತಾರೆ. ಈ ಎಲ್ಲವೂ ದೇವಿಯ ಮಹಿಮೆ ಮತ್ತು ಭಕ್ತರ ಭಾವನೆಯನ್ನ ತೋರಿಸ್ತದೆ. ಕೊನೆಯಲ್ಲಿ ಗುಡ್ಡಾಪುರ ದಾನಮ್ಮ ದೇವಿ ದೇವಾಲಯವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಿ ಭಕ್ತರಿಗೆ ಆಶೀರ್ವಾದ ನೀಡಿ ಅವರ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಎಂದು ಜನರು ನಂಬುತ್ತಾರೆ. ಆದ್ದರಿಂದಲೇ ಈ ದೇವಾಲಯವು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಗುಡ್ಡಾಪುರ ದಾನಮ್ಮ ದೇವಿ. ನೀವ್ಯಾವತ್ತಾದರೂ ಗುಡ್ಡಾಪುರ ದಾನಮ್ಮ ದೇವಿಯ ದರ್ಶನ ಪಡೆದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಯಾರಾದರೂ ದೇವಿ ದರ್ಶನ ಪಡೆಯದಿದ್ದರೆ ದಯವಿಟ್ಟು ಗುಡ್ಡಾಪುರಕ್ಕೆ ಬಂದು ದಾನಮ್ಮ ದೇವಿಯ ದರ್ಶನವನ್ನ ಪಡೆದು ಧನ್ಯರಾಗಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.